ಹಿಂದೆ ನಾವು ಒಂದು ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆಗಳನ್ನ ನಕ್ಷೆಯ ಮೂಲಕ ಕಂಡುಕೊಳ್ಳೋದನ್ನ ನಾವು ನೋಡಿದ್ದೇವೆ. ಈಗ ಅದೇ ರೀತಿ ನಾವು ಒಂದು ವರ್ಗ ಬಹುಪದೋಕ್ತಿಯನ್ನು ಕೂಡ ತೆಗೆದುಕೊಳ್ಳೋಣ. ವರ್ಗ ಬಹುಪದೋಕ್ತಿ ಅಂದ ತಕ್ಷಣ ಅಲ್ಲಿ ಎಕ್ಸ್ ಸ್ಕ್ವೇರ್ ಎನ್ನುವಂತಹ ಪದ ಇರಲೇಬೇಕು. ಹಾಗಾಗಿ ನಾವು ಇಲ್ಲಿ y is equal to x square minus 3x minus 4 ಎನ್ನುವಂತಹ ವರ್ಗ ಬಹುಪದೋಕ್ತಿಯನ್ನ ತೆಗೆದುಕೊಳ್ಳೋಣ. ಈಗ ನಾವು ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ನಾವು ನಕ್ಷೆಯ ಮೂಲಕ ಕಂಡುಹಿಡಿಯಬೇಕು. ಇಲ್ಲಿ ನಾನು ಶೂನ್ಯತೆಯನ್ನು ಅಂತ ಹೇಳ್ತಿಲ್ಲ, ಬದಲಿಗೆ ಶೂನ್ಯತೆಗಳನ್ನು ಅಂತ ಹೇಳ್ತಿದ್ದೀನಿ. ಇದರ ಅರ್ಥ ಏನು? ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ವರ್ಗ ಬಹುಪದೋಕ್ತಿಗೆ ಒಂದಕ್ಕಿಂತ ಹೆಚ್ಚು ಶೂನ್ಯತೆಗಳಿವೆ. ಅಂದ್ರೆ ಒಂದಕ್ಕಿಂತ ಹೆಚ್ಚು ಎಕ್ಸ್ ನ ಬೆಲೆಗಳನ್ನು ನಾವು ಇಲ್ಲಿ ಈ ಒಂದು ವರ್ಗ ಬಹುಪದೋಕ್ತಿಯಲ್ಲಿ ಎಕ್ಸ್ ಇರೋ ಕಡೆ ಹಾಕಿದಾಗ ಸಂಪೂರ್ಣ ಬಹುಪದೋಕ್ತಿ ಶೂನ್ಯವಾಗುತ್ತೆ. ಅಂದ್ರೆ y ಬೆಲೆ 0 ಆಗುತ್ತೆ. ಈ ಒಂದು ವರ್ಗ ಬಹುಪದೋಕ್ತಿಯನ್ನ ನಾವು ಈ ಹಿಂದೆ ಕೂಡ ಉದಾಹರಣೆಯಾಗಿ ತೆಗೆದುಕೊಂಡಿದ್ವಿ. ಅಲ್ಲಿ ನಾವು ಎಕ್ಸ್ ನ ಬೆಲೆಯನ್ನ -1 ಮತ್ತು 4 ಅಂತ ಹಾಕಿದಾಗ ನಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 4 ಇದು 0 ಆಗಿ ಸಿಗ್ತಾ ಇತ್ತು. ಹಾಗಾಗಿ ವಿದ್ಯಾರ್ಥಿಗಳೇ, ನಮಗೆ ನಕ್ಷೆಯ ಮೂಲಕವೂ ಕೂಡ ಇಲ್ಲಿ 2 ಶೂನ್ಯತೆಗಳು ಸಿಗುತ್ತವೋ ಇಲ್ಲವೋ ಎಂದನ್ನು ನಾವು ಈಗ ಪರೀಕ್ಷಿಸೋಣ. ಹಾಗಾಗಿ ವಿದ್ಯಾರ್ಥಿಗಳೇ, ನಾವು ಹೇಗೆ ಅಲ್ಲಿ ರೇಖಾತ್ಮಕ ಬಹುಪದೋಕ್ತಿಯನ್ನ ನಕ್ಷೆಯ ಮೇಲೆ ಬಿಡಿಸೋದಕ್ಕೆ ನಾವು ಕೋಷ್ಟಕದ ಮೂಲಕ 2 ಬಿಂದುಗಳನ್ನು ಪಡ್ಕೊಂಡಿದ್ವಿ, ಅದೇ ರೀತಿ ನಾವು ವರ್ಗ ಬಹುಪದೋಕ್ತಿಗೂ ಕೂಡ ಬಿಂದುಗಳನ್ನು ಪಡ್ಕೋಬೇಕು. ಆದರೆ ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಒಂದು ಸರಳ ರೇಖೆ ಇರುವ ಕಾರಣದಿಂದಾಗಿ ಕೇವಲ 2 ಬಿಂದುಗಳು ಮಾತ್ರ ನಮಗೆ ಸಾಲುತ್ತೆ. ಆದರೆ ವರ್ಗ ಬಹುಪದೋಕ್ತಿಗೆ ನಾವು ಕನಿಷ್ಠ 6 ರಿಂದ 8 ಬಿಂದುಗಳನ್ನು ಆದರೂ ಕೂಡ ನಾವೇನ್ ಮಾಡಬೇಕು, ಇಲ್ಲಿ ಕೋಷ್ಟಕದ ಮೂಲಕ ಪಡ್ಕೋಬೇಕಾಗುತ್ತೆ. ಹಾಗಾಗಿ ನೀವು ಇಲ್ಲಿ ಸ್ವಲ್ಪ ದೊಡ್ಡದಾಗಿರುವಂತಹ, ಸ್ವಲ್ಪ ಉದ್ದವಾಗಿರುವಂತಹ ಕೋಷ್ಟಕವನ್ನು ರಚಿಸಬೇಕಾಗುತ್ತೆ. ಇಲ್ಲಿ ನಾವು ಎಕ್ಸ್ಗೆ ನಾವು ಕನಿಷ್ಠ 6 ರಿಂದ 8 ಬೆಲೆಗಳನ್ನಾದರೂ ಕೊಡಬೇಕಾಗುತ್ತದೆ. ಉದಾಹರಣೆಗೆ -2, -1, 0, 1, 2, 3, 4, 5 ಈ ರೀತಿಯ ಬೆಲೆಗಳನ್ನು ನಾವು ಎಕ್ಸ್ಗೆ ಕೊಡೋಣ. ಈಗ ನಾವು y is equal to x square minus 3x minus 4 ಇಲ್ಲಿ ಈ ಒಂದು ಬಹುಪದೋಕ್ತಿಯಲ್ಲಿ x ಇರೋ ಕಡೆ ಈ ಎಲ್ಲ x ನ ಬೆಲೆಗಳನ್ನು ಹಾಕಿ y ಬೆಲೆಯನ್ನು ಕಂಡುಹಿಡಬೇಕು. ಉದಾಹರಣೆಗೆ ನಾವು x is equal to -2 ಈ ಬೆಲೆಯನ್ನ y ಅಲ್ಲಿ ಹಾಕಿದಾಗ ಏನಾಗುತ್ತೆ, y is equal to -2 whole square minus 3 into -2 minus 4 ಬರುತ್ತೆ. ಅಂದ್ರೆ ಇದನ್ನು ಸಂಕ್ಷೇಪಿಸಿದಾಗ ನಮಗೆ 6 ಉತ್ತರವಾಗಿ ಸಿಗುತ್ತೆ. ಇದೇ ರೀತಿ ನಾವು -1 ಅನ್ನ ಆ ಒಂದು ಬಹುಪದೋಕ್ತಿಯಲ್ಲಿ ಹಾಕಿದರೆ ನಮಗೆ y ಬೆಲೆ 0 ಬರುತ್ತೆ. ಅದೇ ರೀತಿ 0 ಹಾಕಿದಾಗ -4 ಬರುತ್ತೆ, 1 ಹಾಕಿದಾಗ -6 ಬರುತ್ತೆ, 2 ಹಾಕಿದಾಗ ಕೂಡ ನಮಗೆ -6 ಬರುತ್ತೆ, 3 ಹಾಕಿದಾಗ -4 ಬರುತ್ತೆ, 4 ಹಾಕಿದಾಗ 0 ಬರುತ್ತೆ, 5 ಹಾಕಿದಾಗ 6 ಬರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ರೀತಿ ನಾವು ಎಕ್ಸ್ಗೆ ಕನಿಷ್ಠ 8 ಬೆಲೆಗಳನ್ನು ಕೊಟ್ಟು ನಾವು y ಯ 8 ಬೆಲೆಗಳನ್ನು ನಾವು ಈ ರೀತಿ ಕಂಡುಕೊಂಡಿದ್ದೇವೆ. ಈಗ ನಾವು ಇಲ್ಲಿಂದ x, y ಬಿಂದುಗಳನ್ನು ಒಟ್ಟು 8 ಬಿಂದುಗಳನ್ನು ನೋಡಬಹುದು. ಉದಾಹರಣೆಗೆ ಇಲ್ಲಿ -2, 6, -1, 0, 0, 4, 1, -6, 2, -6 ಈ ರೀತಿ ನಾವು 8 ಬಿಂದುಗಳನ್ನು ಇಲ್ಲಿಂದ ನೋಡಬಹುದು. ಈಗ ಏನ್ ಮಾಡಬೇಕು, ನಾವು ಈ 8 ಬಿಂದುಗಳನ್ನು ನಾವು ನಕ್ಷೆಯ ಮೇಲೆ ಬಿಂಬಿಸಬೇಕು. ಈ 8 ಬಿಂದುಗಳನ್ನು ನಾವು ನಕ್ಷೆಯ ಮೇಲೆ ಬಿಂಬಿಸಿ, ನಕ್ಷೆಯ ಮೇಲೆ ಸೂಚಿಸಿ, ಕೇವಲ ನಮ್ಮ ಕೈ ಹಾಗೂ ಪೆನ್ಸಿಲ್ ಅನ್ನ ಬಳಸಿ, ಅಳತೆ ಪಟ್ಟಿಯನ್ನು ಬಳಸದೆ ಕೇವಲ ಕೈ ಮತ್ತೆ ಪೆನ್ಸಿಲ್ ಅನ್ನು ಬಳಸಿ ನಾವು ಈ 8 ಬಿಂದುಗಳನ್ನು ಸೇರಿಸಿದಾಗ ಬಹಳ ಸುಂದರವಾದಂತಹ ಒಂದು ವಕ್ರರೇಖೆ ಅಥವಾ ಒಂದು ನಕ್ಷೆ ನಮ್ಮ ಮುಂದೆ ಬರುತ್ತೆ. ಹೌದು ವಿದ್ಯಾರ್ಥಿಗಳೇ, ಈ ನಕ್ಷೆಯೇ ವರ್ಗ ಬಹುಪದೋಕ್ತಿಯ ನಕ್ಷೆಯಾಗಿದೆ. y is equal to x square minus 3x minus 4 ಇದನ್ನ ಪ್ರತಿನಿಧಿಸುವಂತಹ ಒಂದು ನಕ್ಷೆ ಇದಾಗಿದೆ. ಸಾಮಾನ್ಯವಾಗಿ ಈ ರೀತಿಯ ನಕ್ಷೆಯನ್ನು, ಈ ರೀತಿಯ ವಕ್ರರೇಖೆಯನ್ನು ನಾವು ಪರವಲಯಗಳು ಅಂತ ಕರಿತೀವಿ, ಅಥವಾ ಆಂಗ್ಲ ಭಾಷೆಯಲ್ಲಿ ಪ್ಯಾರಾಬೋಲಾ ಅಂತ ಕೂಡ ಕರೀತಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಒಂದು ವಿಷಯವನ್ನು ಗಮನಿಸಬಹುದು. ಈ ಪ್ಯಾರಾಬೋಲಾ ಅಥವಾ ಪರವಲಯ ಏನಿದೆ, ಇದು 2 ಬಿಂದುಗಳಲ್ಲಿ x ಅಕ್ಷವನ್ನ ಛೇದಿಸುತ್ತಾ ಇದೆ. ನೀವು ನೋಡ್ಬೋದು, ಈ ಒಂದು ವಕ್ರರೇಖೆ ಏನಿದೆ ಅದು 2 ಬಿಂದುಗಳ ಮೂಲಕ x ಅಕ್ಷವನ್ನ ಹಾದು ಹೋಗುತ್ತೆ. ಒಂದು x is equal to -1 ಇದ್ದಾಗ ನೋಡ್ಬೋದು, ಆ ಒಂದು ವಕ್ರರೇಖೆ x ಅಕ್ಷದ ಮೂಲಕ ಹಾದು ಹೋಗುತ್ತೆ. ಅದೇ ರೀತಿ x ನ ಬೆಲೆ 4 ಆದಾಗ, x ಅಕ್ಷದ ಮೇಲೆ 4 ಬಂದಾಗ ಅಲ್ಲಿಂದ ಕೂಡ ಈ ಒಂದು ವಕ್ರರೇಖೆ ಹಾದು ಹೋಗ್ತಾ ಇದೆ ಅಲ್ವಾ. ಹಾಗಾಗಿ ಇದರ ಮೂಲಕ ನಾವೇನ್ ಹೇಳ್ಬೋದು, ಇಲ್ಲಿ x ಬೆಲೆ -1 ಮತ್ತೆ x ಬೆಲೆ 4 ಆದಾಗ ಈ ಒಂದು ವರ್ಗ ಬಹುಪದೋಕ್ತಿ y is equal to x square minus 3x minus 4 y ಬೆಲೆ 0 ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಒಂದು ವರ್ಗ ಬಹುಪದೋಕ್ತಿಯ 2 ಶೂನ್ಯತೆಗಳು
-1 ಮತ್ತೆ 4 ಅಂತ ನಾವು ಈ ರೀತಿ ನಕ್ಷೆಯ ಮೂಲಕ ಸುಲಭವಾಗಿ ಹೇಳ್ಬೋದಾಗಿದೆ.